ಪರ್ಮಿಷನ್ ಇಲ್ಲದೆ ಕೆರೆ ಮಣ್ಣಿಗೆ ಕೈ ಹಾಕಿದ ಕದೀಮರು. ಜೆಸಿಬಿ ಟ್ರ್ಯಾಕ್ಟರ್ ಮೂಲಕ ಲೋಡ್ ಗಟ್ಟಲೆ ಮಣ್ಣು ಕಳ್ಳತನ. ಎಲ್ಲೆಲ್ಲೂ ಕಾಂಕ್ರೀಟ್ ಕಾಡುಗಳಾಗ್ತಾ ಇದ್ದು ಇಡೀ ಮಣ್ಣಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಫಲವತ್ತಾದ ಮಣ್ಣಿಗೆ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದ್ದು ರಾಜ್ಯರೋಷವಾಗಿ ಕೆರೆಯ ಮಣ್ಣನ್ನ ಬೇರೆಡೆಗೆ ಸಾಗಾಟ ಮಾಡ್ತಾ ಇರೋದು ಅಲ್ಲಲ್ಲಿ ಬೆಳಕಿಗೆ ಬರ್ತಾನೆ ಇದೆ. ಈಗ ತುಮಕೂರು ತಾಲೂಕಿನ ಕೋರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಯ ಒಡಲಿಗೆ ಕದೀಮರು ಕೈ ಹಾಕಿದ್ದು ಕೆರೆಯ ಮಣ್ಣನ್ನ ಸಾಗಾಟ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ತುಮಕೂರು ತಾಲೂಕಿನ ಕೋರಾ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣನ್ನ ಬಗೆದು ಬೇರೆಡೆಗೆ ಸಾಗಾಟ ಮಾಡ್ತಿದ್ದಾರೆ ಅಂತ ಕೋರಾ ಗ್ರಾಮ ಪಂಚಾಯಿತಿಯ 3ನೇ ವಾರ್ಡಿನ ಸದಸ್ಯರಾದ ಬಸವರಾಜು ಅವರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಕೆರೆಯ ಬಳಿಯೇ ದಲಿತರ ಸ್ಮಶಾನ ಇತ್ತು. ಆದರೆ ಮಣ್ಣು ಕಳ್ಳರು ಸಮಾಧಿಯನ್ನ ಬಿಡದೆ ಬಗೆದು ಲೋಡ್ಗಟ್ಟಲೆ ಮಣ್ಣನ್ನ ದೋಚಿಕೊಂಡು ಹೋಗ್ತಿದ್ದಾರೆ. ಅವರು ಕೆರೆಯ ಮಣ್ಣನ್ನ ತೋಟಗಳಿಗೆ ಸುರಿತಿದ್ದಾರೋ ಅಥವಾ ಮಾರಾಟ ಮಾಡ್ಕೊಳ್ತಿದ್ದಾರೋ ಗೊತ್ತಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ನಮ್ಮ ಕೋರಾ ಗ್ರಾಮದಲ್ಲಿ ಎಂಐ ಕೆರೆ ಇದ್ದು ಇದು ನಮಗೆ ಯಾವುದೇ ಅನುಮತಿ ಇಲ್ಲದಲೆ, ಪ್ರಾಧಿಕಾರದ ಅನುಮತಿ ಇಲ್ಲ, ಮತ್ತು ಸಣ್ಣ ನೀರಾವರಿ ಅನುಮತಿ ಇಲ್ಲ, ತಹಶೀಲ್ದಾರ್ ಅನುಮತಿ ಇಲ್ಲ, ಮತ್ತು ಗಣಿ ಮತ್ತು ಭೂವಿಜ್ಞಾನ ಅನುಮತಿ ಇಲ್ಲದಲೆ, ಮತ್ತು ನಮ್ಮ ಪೊಲೀಸ್ ಠಾಣೆಗೆ ಅನುಮತಿ ಇಲ್ಲದಲೆ, ನಮ್ಮ ಗ್ರಾಮ ಪಂಚಾಯಿತಿ ಅನುಮತಿ ಇಲ್ಲದಲೆ ಇವರು ಏಕಾಏಕಿ ನಾವು ಯಾವುದೋ ಒಂದು ಪ್ರಾಧಿಕಾರದ ಸಂಘ ಮಾಡ್ಕೊಂಡಿದ್ದೀವಿ, ಆ ಅಧ್ಯಕ್ಷರು ಹೇಳಿರು ಅಂತ ಹೇಳ್ಬಿಟ್ಟು ಇವರು ಹೋಗಿ ಕೆರೆಯಲ್ಲಿ ಮಣ್ಣು ತೆಗಿತಾ ಇದ್ದಾರೆ. ಸರ್ಕಾರದಿಂದ ಯಾವುದೇ ಹಣ ಬಿಡುಗಡೆ ಆಗಿಲ್ಲ. ಆದರೂ ಅವರು ಕೆರೆ ಉಳ್ಳೆತ್ತ ಥರ ಮಣ್ಣು ತೆಗೆಯೋದಕ್ಕೆ ಇವರು ಹೋಗಿ ನಮ್ಮ ಪಂಚಾಯಿತಿ ಬೋರ್ವೆಲ್, ಕುಡಿಯೋ ನೀರಿಂದು ಬೋರ್ವೆಲ್ಲು ಇದ್ದು 2 ಬೋರ್ವೆಲ್ಲನ್ನು 10 ಅಡಿ ಆಳಕ್ಕೆ ತೆಗೆದು ರೈತರ ಜಮೀನಿಗೆ ಮಣ್ಣು ಹೊಡೆದಿದ್ದಾರೆ ಸರ್. ಅದು ಬೇರೆ ಬೇರೆ ಪಕ್ಕದ ಹಳ್ಳಿಯಿಂದನೋ ಟ್ಯಾಕ್ಟ್ರಿಗಳನ್ನೆಲ್ಲ ಇಟ್ಕೊಂಡು ಬೇರೆ ಬೇರೆ ಊರು ಅವರು ಕಮರ್ಷಿಯಲ್ ಹೊಡಿತಾರೋ ತೋಟಕ್ಕೆ ಹೊಡಿತಾರೋ ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ನಿನ್ನೆ ಸರ್ ನಾವು ಹೋಗಿ ಸ್ಪಾಟ್ಗೆ ಹೋಗಿ ನೋಡಿದಾಗ 10 ಅಡಿ ಆಳ ತೆಗೆದಿದ್ರು. ಅದನ್ನು ನಾವು ಪೊಲೀಸ್ನವ್ರಿಗೆ ತಿಳಿಸಿವು. ಆದರೆ ಮತ್ತು ಅವಾಗ ಗಾಡಿಯೆಲ್ಲ ಕರ್ಕೊಂಬಂದು ನಿಲ್ಲಿಸಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದನ್ನು ಬಂದು FIR ಮಾಡಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಸರ್ ನಾನು. ಸರ್, ಇದು ನಮ್ಮ ಕೋರಾ ಗ್ರಾಮದಲ್ಲಿ ದಲಿತರು ಸ್ಮಶಾನ ಇಲ್ದಲೆ ಸುಮಾರು 100 ವರ್ಷದಿಂದ ಸಾರ್ವಜನಿಕರು ತೀರ್ಕೊಂಡಂಥ ಸಂದರ್ಭದಲ್ಲಿ ಜಾಗ ಇಲ್ದಲೆ ಪಕ್ಕದಲ್ಲಿ ಹೋಗಿ ಒಂದು ಸುಮಾರು 5 ಸಮಾಧಿಗಳನ್ನು ಮಾಡಿರೋ ಅಂಥ ಜಾಗದಲ್ಲಿ ಅದನ್ನು ಕೂಡ JCB ಇಟ್ಕೊಂಡು ಎತ್ಕೊಂಡು ತಗೊಂಡೋಗಿ ತೋಟಗಳಿಗೆ ಇದು ಆದಂಥ ಬಂದಿರೋ ಅಂಥ ಬುರುಡೆ ಮತ್ತು ಮೂಳೆ ಸಮೇತ ತೋಟಗಳಿಗೆ. ಇನ್ನು ಕೆರೆಯ ಮಣ್ಣನ್ನ ಹೂಳೆತ್ತುವ ನೆಪದಲ್ಲಿ ಮಣ್ಣನ್ನ ಲೂಟಿ ಮಾಡ್ತಿದ್ದಾರೆ. ಮಣ್ಣನ್ನ ಬಗೆಯಲು ಗ್ರಾಮ ಪಂಚಾಯಿತಿಯಿಂದಾಗ್ಲಿ ಅಥವಾ ತಹಸೀಲ್ದಾರ್ ಅವರಿಂದಾಗ್ಲಿ ಪರ್ಮಿಷನ್ ತೆಗೆದುಕೊಂಡಿಲ್ಲ. ಪರ್ಮಿಷನ್ ಇಲ್ಲದೆ ಮಣ್ಣನ್ನ ಲೂಟಿ ಹೊಡಿತಾ ಇದ್ದು ಮಣ್ಣು ಕಳ್ಳರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯರು ಆಗ್ರಹಿಸಿದ್ರು. ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.